ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿಲಿ ನಾನು ತಲೆ ಮಾಂಸದ ಸಾಂಬಾರು ಮಾಡಿದ್ದೀನಿ. ಇವಾಗ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ನೋಡಿ, ಇದು ಒಂದು ತಲೆ ಫುಲ್ ಇದೆ, ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗೆ. ಮತ್ತು ಮಿದ್ಲೆ ನೋಡಿ, ಮಿದ್ಲೆ ಇದೆ ಇದು. ಈಗ ಹೇಗೆ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ಅದು ಈರುಳ್ಳಿ. ಇವಾಗ ಹಾಕೊಳ್ಳೋಣ ಮಟನ್ನು. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಉರಿವಾಗಲೇ. ಈಗ ಕಲ್ಲುಪ್ಪು ಹಾಕೊಳ್ಳೋಣ. ನೀರು ಸುಂಡುವರೆಗೂ ಹುರಿಯೋಣ ಇದನ್ನು. ಬನ್ನಿ ಇವಾಗ ನಾವು ಖಾರ ರುಬ್ಕೊಳ್ಳೋಣ. ಇವಾಗ ಈರುಳ್ಳಿ 2 ತೊಗೊಂಡಿದ್ದೀನಿ, 4 ಟೊಮೊಟೊ ತೊಗೊಂಡಿದ್ದೀನಿ. ಈ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಫಸ್ಟು ಖಾರದ ಪುಡಿ, ಈರುಳ್ಳಿ, ಟೊಮೊಟೊ 3 ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತೀನಿ. ನಾವು ಖಾರದ ಪುಡಿನ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ನಾವು ಹೊರಗಡೆಯಿಂದ ಮಿಲ್ಲಲ್ಲಿ ಅಂಗಡೀಲಿ ತಂದು ಹಾಕಿಲ್ಲ. ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಮಾಡೋ ರೀತಿಲೇ ಮಾಡಿ ನೀವು ಕೂಡ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೀನಿ ಮಸಾಲೆ. ಖಾರ ಮಾತ್ರ ರುಬ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಸುಂಡಿದೆ. ಈಗ ನೋಡಿ, ತಳ ಹಿಡಿತೈತೆ. ಈ ಥರ ನಾವು ನೀರು ಸುಂಡುವರೆಗೂ ಹುರ್ಕೊಬೇಕು. ಇವಾಗ ಮಸಾಲೆ ಹಾಕೊಳ್ಳೋಣ. ನೋಡಿ, ತಳನು ನಾನು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಲಿ ಮಾಮೂಲಿ ಒಗ್ಗರಣೆಯಲ್ಲಿ ಎತ್ತಿದ್ದೀನಿ. ಆಮೇಲೆ ಹಾಕೊಳ್ಳೋಣ, ಕರ್ಗೋಗುತ್ತೆಲ್ಲ. ಇವಾಗ ಖಾರ ಹಾಕೊಳ್ಳೋಣ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಹುರ್ಗಡ್ಲೆ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ಒಂದು 6 ಲವಂಗ ತೊಗೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ಪುಡಿ ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಹೋಳು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕಾಯಿ ಹಾಕೊಳ್ಳೋಣ. ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಹುರ್ಗಡ್ಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ. 1 ಸ್ಪೂನ್ನಷ್ಟು ಗಸಗಸೆ ಹಾಕೊಳ್ಳೋಣ. ಮಟನ್ನು ಬಲ್ತಿರೋದಾದರೆ ನಾವು ಬಿಸಿನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಇದು ಮೀಡಿಯಮ್ ಇದೆ, ಅದಕ್ಕೆ ನಾನು ಖಾರ ಹಾಕ್ಬಿಟ್ಟು 1-2 ಮಳ್ಳಿಸ್ಕೊಂಡಿದ್ದೀನಿ. ಇವಾಗ ಮಸಾಲೆ ಹಾಕೊಳ್ಳೋಣ. ಯಾವ ಹದ ಬೇಕೋ ಅದಕ್ಕೆ ನಾವು ಸಾಂಬಾರಿಗೆ ನೀರು ಹಾಕ್ಕೊಬೇಕು. ಇವಾಗ ಇದು ರೆಡಿ ಆಗಿದೆ. ಇವಾಗ ನಾನು ತಣ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಳ್ಳೋಣ. ನೋಡಿ, ಇವಾಗ ಮಿದ್ಲೆ ಹಾಕೊಳ್ಳೋಣ. ಕೆಲವರು ಬಟ್ಟೆ ಎಲ್ಲ ಕಟ್ಬಿಟ್ಟು ಹಾಕ್ತಾರೆ, ಏನೂ ಅವಶ್ಯಕತೆ ಇಲ್ಲ, ಮಸಾಲೆ ಹಿಡಿಯಲ್ಲ ಅದು. ಇವಾಗ ಹಿಂಗೆ ಡೈರೆಕ್ಟಾಗಿ ಹಾಕಿದ್ರೆ ನಾವು ಸೌಟ್ ಆಡೋಕ್ಕೆ ಮೊದಲೇ ಎತ್ಕೊಬಿಡ್ಬೋದು. ಇದು ಹಿಂಗೆ ಹಾಕ್ಬಿಟ್ಟು ಇವಾಗ ವಿಸಲ್ ಹಾಕೋಣ. ಇವಾಗ 3 ವಿಸಲ್ ಬರಲಿ. ಇದೆ ಸಾಂಬಾರು ಸೂಪರಾಗಿ ಬಂದಿದೆ. ನಿಮ್ಮ ಮನೇಲಿ ಇದೇ ರೀತಿ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಮಿದ್ಲೆನೂ ಕೂಡ ಒಂದು ಚೂರು ಕಲಸಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಇದು ಮಿದ್ಲೆ. ನೋಡಿ, ಇದನ್ನು ಕೂಡ ಇಟ್ಟಿದ್ದೀನಿ ನಾನು. ಈಗ ತಲೆ ಮಾಂಸದ ಸಾಂಬಾರೆಲ್ಲ ರೆಡಿಯಾಗಿದೆ. ಮುದ್ದೆ, ಅನ್ನ, ಸಾಂಬಾರು ಎಲ್ಲ ತುಂಬ ಚೆನ್ನಾಗಾಗಿದೆ. ನಿಮ್ಮ ಮನೇಲಿ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಮಸಾಲೆನೂ ತುಂಬ ಚೆನ್ನಾಗಿ ಹಿಡಿಯುತ್ತೆ ಇದು. ಅಲ್ಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು. ಓಕೆ, ಥ್ಯಾಂಕ್ ಯು.